ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ವಕ್ಫ್ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ಹಿಂಸಾರೂಪ ಪಡ್ಕೊಳ್ತಾ ಇದೆ. ಕೋಲ್ಕತಾ ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಹಿಂಸಾರೂಪ ಉಂಟಾಯಿತು. ಮುರ್ಷಿದಾಬಾದ್ನಲ್ಲಿ ಪರಿಸ್ಥಿತಿಯಂತೂ ತಹಬದಿಗೆ ಬರ್ತಾನೆ ಇಲ್ಲ. ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಹಿಂದೂಗಳ ಮನೆ ಮೇಲೆ ಬೆಂಕಿ ಹಚ್ಚಿದ್ದಾರೆ. ಭೀತಿಯಲ್ಲೇ ಅನೇಕ ಹಿಂದೂ ಕುಟುಂಬಗಳು ಗುಳೆ ಹೊರಟಿವೆ. ಸಾವಿರಾರು ಹಿಂದೂಗಳು ನದಿ ದಾಟಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಇದು ರಾಜಕೀಯ ಕೆಸರೆಚಾಟಕ್ಕೂ ಕಾರಣವಾಯಿತು. ಮಮತಾ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಬಂಗಾಳದಲ್ಲಿ ನಡೀತಾ ಇರೋ ಗಲಭೆಗಳು ಸರ್ಕಾರಿ ಪ್ರೇರಿತ ಅಂತ ಆಪಾದಿಸಿದೆ. ರಾಷ್ಟ್ರಪತಿ ಆಳ್ವಿಕೆಗೆ ಜಾರಿಗೆ ತನ್ನಿ ಅಂತ ಒತ್ತಾಯಿಸಿದ್ದಾರೆ. ಆದರೆ ಟಿಎಂಸಿ ಸರ್ಕಾರ ಮಾತ್ರ ರಾಜ್ಯದೊಳಗೆ ವಲಸೆ ನಡೀತಾ ಇದೆ, ಏನೋ ಆಗು ಹೋಗಿದೆ, ಘಟನೆಗಳನ್ನು ನಾವು ಖಂಡಿಸ್ತೀವಿ, ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರತಿಭಟಿಸುವ ಹಕ್ಕು ಎಲ್ರಿಗೂ ಇದೆ, ಆದರೆ ಗಲಭೆ ಹತ್ಯೆ ಮಾಡೋದು ತಪ್ಪು ಅಂತ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದಕ್ಕೆ ಪ್ರಧಾನಿ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ಬಹುಶಃ ಸ್ಟೇಜ್ ವಿಲ್ ಕಮ್. ಇಂಡಿಯಾ ಇಂಟಿಗ್ರಿಟಿ ಇಂಡಿಯಾದ ಭಾರತದ ಸಾರ್ವಭೌಮತೆ ಇದು ಉಳಿಬೇಕು ಅಂದರೆ ಆ ಒಮ್ಮ ಅಲ್ಲಿ ಇರ್ಕೂಡ್ದು ಅನ್ನೋ ಸ್ಟೇಜ್ ಬರ್ಬೋದೇನೋ. ಪರಿಸ್ಥಿತಿ ನೋಡಿದ್ರೆ ಏನೋ ಆಗಿದ್ದಾಗೋಗಿದೆ, ಘಟನೆ ನಾವು ಖಂಡಿಸ್ತೀವಿ, ಸಮಸ್ಯೆ ಏನಿಲ್ಲ ಅಂದರೆ. ಬೇರೆ ಕಡೆ ಅದೇ ಈ ನಾಲಿಗೆ ಸುಮ್ಮನಿರತ್ತಂತ ಎಲ್ಲ ಕಡೆಲೂ ಮೂಗು ತೋರಿಸ್ತಾರೆ. ಒಳ್ಳೆ ಬಚ್ಚಲ್ ಬಾಯಿ ಥರ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಒಮ್ಮ. ಯಾಕೆ ಈಗ ಕಾಣಲ್ವಾ ಆಕೆಗೆ? ಏನೂ ಆಗಿಲ್ಲ ಅಂತ ಕಾಣಲ್ವಂತ ಆಕೆಗೆ. ಬೇರೆ ಕಡೆ ಆದರೆ ಏನು ಮಾಡ್ತೀರಿ ನಾಳೆ? ಸಂಬಡಿ ಟೇಕ್ಸ್ ಎ ಕ್ಯೂ. ನಾಳೆ ಬೇರೆ ಕಡೆ ಆದರೆ ಏನು ಮಾಡ್ತೀರಿ? ಏನಿರುತ್ತೆ ಸ್ಟ್ಯಾಂಡ್ ಆಗ? ಸೊ ದಿಸ್ ಇಸ್ ಅನ್ಫೇರ್. ಇದು ಆ ಮುರ್ಷಿದಾಬಾದ್ ಸಂಸದ ಸರ್ ಚಹಾ ಕುಡ್ಕೊಂಡು ಶಾಂತವಾಗಿದೆ ವಾತಾವರಣ ಅಂತ ಹಾಕೊಳ್ತಾನೆ ಸರ್ ಪೋಸ್ಟು. ಹಾಂ, ಶಾಂತವಾಗೇ ಇದೆ, ಶಾಂತವಾಗಿರುತ್ತೆ. ನನ್ನ ಮನೆಗೆ ಬೆಂಕಿ ಬೀಳೋವರೆಗೆ ಒಂದನ್ನು ಜ್ಞಾಪಕ ಇಟ್ಕೋಬೇಕು. ಆ್ಯಕ್ಷನ್ ಆಗೋದಾದರೆ, ಟ್ರಮಂಡಸ್ ಇರಿಟೇಷನ್ ಆಗೋದಾಗ ಕೌಂಟರ್ ಆ್ಯಕ್ಷನ್ ಸ್ಟಾರ್ಟ್ ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಕೆಲವು ಪ್ರದೇಶಗಳಲ್ಲಿ ಏನದು ಅರಿವಿರಬೇಕು. ನಾನು ಸ್ಟ್ರಾಂಗ್ ಇರೋ ಏರಿಯಾನಲ್ಲಿ ಯಾವಾಗಲೂ ನಾನು ದೊಡ್ಡ ಹುಲಿನೇ. ಹೊರಗೆ ಬಂದಾಗ ಗೊತ್ತಾಗುತ್ತೆ. ರಿವರ್ಸ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಕಷ್ಟ ಏನು ಅನ್ನೋದು. ವಾಸ್ತವ ಇರೋದಲ್ಲ, ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆ ಇರಬೇಕು ಒಂದು ಸರ್ಕಾರಕ್ಕೂ ಒಂದು ಸಮುದಾಯದ ನಾಯಕರುಗಳಿಗೂ. ಕಾರಣ ಇಷ್ಟೇ, ವಕ್ಫ್ ಬಿಲ್ ಸರಿ ಇಲ್ಲ ಅಂತ ಹೇಳೋದು ನೀವು ಅವ್ರ ಹಕ್ಕದು. ಹೋಗಿದ್ದಾರೆ ಅಲ್ಲಿ ಚಾಲೆಂಜ್ ತಪ್ಪಲ್ಲ, ಅಪೋಸ್ ಮಾಡ್ಬೋದು, ಅದನ್ನು ತಪ್ಪಲ್ಲ ಅದು ಆ್ಯಕ್ಚುಲಿ. ಆದರೆ ನಿಮ್ಮ ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಆ ಸಂಸ್ಥೆಗಳೇ ಸುಪ್ರೀಂ ಕೋರ್ಟ್ಗೆ ಹೋಗಾಗಿದೆ. ಹೋದ ಮೇಲೆ ಯಾವ ಪ್ರತಿಭಟನೆ ಇದು? ಯಾವ ಪ್ರತಿಭಟನೆ? ಕೋರ್ಟ್ ಡಿಸಿಷನ್ ಕಾಯೋದು ಬೇಡವಾ? ಹಾಗಾದ್ರೆ ನಂಬರ್ 2, ನಾನು ಈ ಬಿಲ್ಲನ್ನು ತರಲ್ಲ ಜಾರಿಗೆ ಅಂತ ಮಮತಾ ಬ್ಯಾನರ್ಜಿ ಅಥವಾ ಯಾರ್ಯಾರೋ ರಾಜ್ಯಗಳಲ್ಲಿ ಒಬ್ಬೊಬ್ಬರು ಹೀಗೆ ಪಾಯಿಂಟ್ 1 ಇಟ್ಸ್ ಸೆಂಟ್ರಲ್ ಆ್ಯಕ್ಟ್. ಅದು ಅಲ್ ರೈಟ್, ಸೆಂಟ್ರಲ್ ಆ್ಯಕ್ಟ್ ಆದರೂ ಐ ಡೋಂಟ್ ಕೇರ್ ಅಂತೀರಿ. ಓಕೆ, ಪಾಯಿಂಟ್ 2, ಈಗಿರೋ ವಕ್ಫ್ ಬಿಲ್ ಇದೆಯಲ್ಲ ನಿಮ್ಮ ರಾಜ್ಯದಲ್ಲಿ ಜಾರಿ ಇರೋದು, ಅದು ಯಾವುದು? ಅದು ಅದೇ ಸೆಂಟ್ರಲ್ ಆ್ಯಕ್ಟೇ ತಾನೆ. ಸೊ ನನಗೆ ಬೇಕಾದಾಗ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡೋ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀನಿ, ನನಗೆ ಬೇಡವಾದಾಗ ನಾನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನಕ್ಕೆ ಅದೇನು ಪಲ್ಲಂಗೋಳಿ ಮನೆ ಆಟನ ಇಷ್ಟ ಬಂದಂಗೆ ನಡ್ಸಕ್ಕೆ ಹಂಗೆ? ಹಾಗಾದ್ರೆ ಭಾರತ ಅಂತ ಯಾಕಿರಬೇಕು? ಇಲ್ಲ ಪ್ರತ್ಯೇಕ ರಾಷ್ಟ್ರ ಆಗಬಿಡಿ. ವಾಯ್? ಭಾರತದೊಳಗೂ ಇರಬೇಕು. ಈಗಲೂ ನನಗೆ ಎಕ್ಸ್ಪ್ಲನೇಷನ್ ಸಿಕ್ಕದೆ ಇರೋದು ವಕ್ಫಲ್ಲಿ. ಆರ್ಡಿನರಿ ಶ್ರೀಸಾಮಾನ್ಯ ಮುಸ್ಲಿಮ್ದಕ್ಕೆ ಆಗೋದು ಏನು? ಹೊಸ ಪ್ರಾಪರ್ಟಿ, ಶ್ರೀಸಾಮಾನ್ಯ ಮುಸ್ಲಿಮ್ಗಂತೂ ಏನೂ ಆಗಲ್ಲ ಅದರಿಂದ ಪ್ರಾಬ್ಲಮ್. ಹೊಸ ಪ್ರಾಪರ್ಟಿ ಎಕ್ಸಾಕ್ಟ್ಲಿ, ಹೊಸ ಪ್ರಾಪರ್ಟಿ ಸುಮ್ಮನೆ ಬಂದಿದ್ದಾನೆ ಇದು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದಾಗ ಬೇರೆಯವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೋ, ಬೇಡ ಹಂಗೆ ಡಿಕ್ಲೇರ್ ಮಾಡಕ್ಕೆ ಬರಲ್ಲ ಅಂತ ಇವ್ರಿಗೆ ಇರಿಟೇಟ್ ಆದಂಗೆನೆ ಅದು ಅಲ್ವೇ? ಕಳ್ಕೊಳ್ಳೋರ್ಗೆ ನೋವಿರಲ್ವಾ? ಅದು ಅಲ್ವೇ ಅದು. ಹಾಗಾಗಿ ಕೆಲವು ರಾಜಕೀಯ ಪಕ್ಷಗಳು ಪದೇ ಪದೇ ಕಂಡು ಕಡೆ ಬರೆ ಹಾಕಿಸ್ಕೊಂಡ್ರುವೆ ಅದೇ ಚಾಳಿಗಳನ್ನು ಮುಂದುವರಿಸೋ ಹಂಗೆ ಕಾಣಿಸ್ತಾ ಇದೆ. ನಮ್ಮಲ್ಲಿ ತಿದ್ಕೊಳ್ಳಲ್ಲ, ಕಾಣಿಸ್ತಿಲ್ಲ. ಹಾಗಾಗಿ ಒಂದೊಂದ್ಸರಿ ಅವ್ರು ಮಾಡೋದೇ ಬೆಟ್ರು ಅನ್ಸತ್ತೆ, ಜನಕ್ಕೂ ಗೊತ್ತಾಗಲಿ. ಎಸ್, ವಾರದೊಳಗಡೆ ಮೋದಿ ರಾಜತಾಂತ್ರಿಕ ವಿಜಯ. ಹೇಗೆ? ಚೊಕ್ಸಿ ಪೊಕ್ಸಿ ಅವನು ಯಾವನೋ ಇದ್ನಲ್ಲ, ವ್ಯಾಪಾರಿ ಮೆಹುಲ್ ಚೋಕ್ಸಿ, ಅವನು ಬೆಲ್ಜಿಯಮಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಅದನ್ನು ದೊಡ್ಡಿದು, ಅವ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 13,000 ಕೋಟಿ ಎಲ್ಲ ಇದು ಮಾಡಿ ಪರಾರಿ ಆಗ್ಬಿಟ್ಟಿದ್ನಲ್ಲ, ಅದೆಲ್ಲೆಲ್ಲ ಹೋಗಿ ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಕಡೆಗೆ ಹೋಗಿಲ್ಲ ಮಾಡಿ ಈಗ ಅರೆಸ್ಟ್ ಆಗಿದ್ದಾನೆ. ಆಲ್ ರೈಟ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಒಂದು 13,000 ಕೋಟಿ ಎಲ್ಲ ಮಾಡಿದಾನಪ್ಪ. ಇದನ್ನು ಭಾಳ ಜನ ಇವತ್ತು ಮೀಡಿಯಾಗಳನ್ನು ನೋಡ್ತಾ ಇದ್ದೆ, ಬೆಳಗ್ಗೆಯಿಂದನೂ ನ್ಯಾಷನಲ್ ಮೀಡಿಯಾನೂ ಹೌದು, ಎಲ್ಲ ಕಡೆನೂ ಹೌದು. ಮೋದಿಗೆ ಜಯ, ಮೋದಿಗೆ ಜಯ. ಏನು ಜಯ? ಏನು ಜಯ? ಬೆಲ್ಜಿಯಮ್ಮಿಂದ ಅವನನ್ನು ಇಲ್ಲಿ ಕಳಿಸ್ಕೊಡ್ತಾರೆ ಅಂತ ನಿಮ್ಗೆ ಹೇಳಿರೋರು ಯಾರು? ನಿಮ್ಗೆ ಹೇಳಿದ್ದಿದ್ದು ಅವನನ್ನು ಕಳಿಸ್ಕೊಡ್ತಾರೆ, ಅಲ್ಲಿಂದ ಡಿಪೋರ್ಟ್ ಮಾಡ್ತಾರೆ ಈಗ ತಾವೂರು ರಾಣ ಮಾಡ್ದಂಗೆ ಅಂತ? ಅದಕ್ಕೊಂದು ಲಾಂಗ್ ಪ್ರಾಸೆಸ್ ಇದೆ.
ಆ ಪ್ರಾಸೆಸ್ಸಲ್ಲಿ ಅವನನ್ನು ಕಳಿಸಿ ಕೊಡ್ತೀವಿ ಅಂತ ಬೆಲ್ಜಿಯಂ ಹೇಳಿಲ್ಲ, ತಿರಸ್ಕಾರ ಮಾಡ್ಬೋದು. ಏನು ಬಿಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅಫ್ಕೋರ್ಸ್ ಅರೆಸ್ಟ್ ಮಾಡಿಸೋದ್ರವರೆಗೂ ಕೇಂದ್ರ ಸರ್ಕಾರದ ಒಂದು ಪಾತ್ರ ಇರ್ಬೋದು, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದನ್ನು ಇಲ್ಲೇ ಕರ್ಕೊಂಡು ಬರೋ ವಿಷಯದಲ್ಲಿ ಎಲ್ಲಿದೆ ಜಯ, ವಿಜಯ, ಪರಮ ಜಯ, ಸೂಪರ್ ಜಯ, ಅಲ್ಟ್ರಾ ಸೂಪರ್ ಜಯ ಎಲ್ಲ ಇಲ್ಲಿ ಕರ್ಕೊಂಡ್ಬಂದಾಗ ಈಗ ಅನಾರೋಗ್ಯ ಕಾರಣ ಕೊಟ್ಟವನ್ನ ಜಾಮೀನು ಹೇಳ್ತಿರೋದು ನಾನು. ಕೆಲವ್ರಂತೂ ತುತ್ತೂರಿ ಊದೋರು ಊದ್ತಿದ್ದಾರೆ ಬೆಳಗ್ಗೆಯಿಂದ, ನಾನು ನೋಡ್ತಾನೆ ಇದ್ದೀನಿ. ಬಂದೇ ಬಿಟ್ರೆ ನಾಳೆ ಹತ್ರ. ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರ ಸಂಘ ಇವತ್ತು ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಮುಂದಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಲಾರಿಗಳು ನಿಂತಲೇ ನಿಲ್ಲಲಿವೆ. LPG, ಅಕ್ಕಿ, ಮರಳು, ಜಲ್ಲಿ, ತರಕಾರಿ ಎಲ್ಲದರಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಕಳೆದ ವಾರ ಅವರು ಡೆಡ್ಲೈನ್ ಕೊಟ್ಟಿದ್ರು, ಬಟ್ ಸರ್ಕಾರ ಇವತ್ತು ಏನೂ ಡಿಸಿಷನ್ಗೆ ಬಂದಿಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಅವರು ನೀವೆಲ್ಲ ತಾಳ್ಮೆಯಿಂದ ಕಾಯಬೇಕು ಅಂತ ಕೂಡ ಹೇಳಿದರು. ಯಾರು ತಾಳ್ಮೆಯಿಂದ ಕಾಯಬೇಕು? ಕೇಂದ್ರ ರೇಟ್ ಜಾಸ್ತಿ ಮಾಡಿದಾಗ ನೀವು ಮುಷ್ಕರ ನಡೆಸಲ್ಲ, ಈಗ ನಾವು ಮಾಡಿದ್ವಿ ಅಂತ ಮುಷ್ಕರ ನಡೆಸ್ತೀವಿ, ಇದು ಏನು ಅರ್ಥ ಅಂತ ಕೇಳಿದ್ದಾರೆ. ಸರಿ, ಇಬ್ಬರಿಗೂ ಅಗ್ರಿಮೆಂಟ್ ಮಾಡಿ ಕೊಟ್ಬಿಟ್ರಪ್ಪ, ನೀವು ಮಾಡಿದಾಗ್ಲೂ ಮಾಡಲ್ಲ, ಇವ್ರು ಮಾಡಿದಾಗ್ಲೂ ಮಾಡಲ್ಲ ಅಂತ. ಅವ್ರೊಂದ್ಸರಿ ನೀವೊಂದ್ಸರಿ ಅವ್ರೊಂದ್ಸರಿ ಮಾಡ್ಕೊಂಡಿತಾ ಇರಿ, ಅಂದ್ರೆ ಬರೀ ಹಾಕ್ಸ್ಕೊತಾ ಇರ್ತೀವಿ. ಕೇಂದ್ರ ರೈಸ್ ಮಾಡಿದಾಗ ನೀವು ಮಾತಾಡಬಾರ್ದಲ್ಲ ಹಂಗಾರೆ ಕಾಂಗ್ರೆಸ್ನವರು. ಹೌದು, ಇದೇ ವಾದಾನ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಎಕ್ಸ್ಟೆಂಡ್ ಮಾಡಿಬಿಟ್ರೆ ನಾವು ನಿಮ್ಮ ಚೀಫ್ ಮಿನಿಸ್ಟರ್ ಸ್ಟೈಲಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ಬಿಡೋಣ ಅಂತ ಎಕ್ಸ್ಟೆಂಡ್ ಮಾಡಿಬಿಟ್ರೆ ನೀವು ಅವ್ರು ರೈಸ್ ಮಾಡಿದ್ರೆ ನೀವು ಕೇಳಬಾರ್ದಲ್ಲ ಅವಾಗ. ಹೌದು, ಅದನ್ನ ಪ್ರಶ್ನೆ ಇರ್ಬೇಕಲ್ಲ, ಬಾಯಿ ಮುಚ್ಕೊಂಡು ನಾವು ಮಾಡಿದೀವಿ ನೀವು ಮಾಡಿದಿರಿ ಅದಿಲ್ಲ. ಬಡವರ ಮೇಲೆ ದಾಳಿ ಅನ್ನೋದು ಇದೇ ಬಡವರ ಮೇಲೆ ದಾಳಿ. ಸೈಲೆಂಟ್ ಆಗಿರ್ಬೇಕಷ್ಟೇ. ಹುಬ್ಬಳ್ಳಿನಲ್ಲಿ ಆ ಬಾಲಕಿಯನ್ನು ಅಪಹರಿಸಿದ್ದ, ಸರಿ ಅವನ ಮಗ ಸತ್ತ, ಗುಂಡು ಹೊಡೆದ್ರು. ಆದರೆ ಅವ್ನ ಕಡೆಯವ್ರು ಯಾರು ಬಂದಿಲ್ವಂತೆ. ಅವ್ನ ಕಡೆಯವ್ರು ಯಾರು ಗೊತ್ತಿದ್ರು ತಾನೆ ಫಸ್ಟ್ ಆಫ್ ಆಲು. ಇನ್ನುವರೆಗೆ ಯಾರು ಬಂದಿಲ್ಲ. ಅಲ್ರಿ, ಅವ್ರು ಯಾರು ಕಡೆಯವ್ರಿಗೆ ಯಾರಿಗಾರು ಗೊತ್ತಾಗ್ಬೇಕಲ್ರಿ. ಅದೇ 2 ದಿನ ಟೈಮ್ ಕೊಟ್ಟಿದ್ದಾರೆ ಸರ್, ಯಾರಾದ್ರೂ ಬಂದ್ರೆ ಹೇಳಕ್ಕಾಗಲ್ಲ. ಅದು ಅವ್ನು ಗೊತ್ತಾಗ್ಬೇಕಲ್ಲ, ಅವನ್ನೆಲ್ಲ ಬಿಹಾರದವನೋ ಏನೋ ಅಲ್ವಾ. ಎಲ್ಲಿ ಬಿಹಾರದವನು, ಯಾವ ಊರ್ನವನು, ಅಲ್ಲವ್ರ ಅಪ್ಪ ಅಮ್ಮನೋ ಯಾರಿದಾರೋ ಇಲ್ವೋ, ಅಲ್ಲ ಅವ್ರ ಸ್ಥಿತಿಗತಿ ಏನಿದೆಯೋ, ಅವ್ರಿಗಿದು ಗೊತ್ತಾಗೋ ವಿಚಾರನಾದರೂ ಹೇಗೆ. ಇವನು ಮೈ ಮೇಲೆ ಯಾವ್ದಾದ್ರು ಒಂದು ID ಪೈಡಿ ಟೈಪ್ ಸಿಕ್ಕಿ ಅದು ಬಿಹಾರದಲ್ಲಿ ಯಾವುದೋ ಲೊಕೇಶನ್ಗೆ ಬಂದರೆ ಬೇರೆ ವಿಚಾರ, ಇಲ್ಲಿದ್ರೆ ಯಾವುದೂ ಇಲ್ಲ. ಸರಿ, 2 ದಿನ ಕಾಯ್ತೀವಿ ಮಾಡ್ತಾರೆ, ಅದು ನಾರ್ಮಲ್ ಪ್ರಕ್ರಿಯೆ ಮಾಡ್ತಾರೆ. ಇನ್ನೊಂದು ಕಡೆ ಆಕೆಯ ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದೆ ಮತ್ತು ಆಕೆಯದುವೇ ಅಂತ್ಯಕ್ರಿಯೆ ಆಗಿದೆ. ಲೈಂಗಿಕ ದೌರ್ಜನ್ಯ ಆಗಿದೆಯಾ ಆಗಿಲ್ವಾ ಆಕೆ ಮೇಲೆ ಅಂತ ರಿಪೋರ್ಟ್ ಬರಬೇಕು ಸರ್. ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಈ ಮಧ್ಯೆ ಅವನನ್ನು ಹಿಡಿಯಕ್ಕೆ ಹೋದಾಗಲೂ ಏನೋ ಕಚಪಿಚ ಆಯಿತು ಅನ್ಸತ್ತೆ ಅಲ್ಲ. ಆಗ ಗುಂಡು ಹೊಡೆದ್ರು ಸಬ್ ಇನ್ಸ್ಪೆಕ್ಟ್ರು ಯಾರೋ PSI ಅನ್ನಪೂರ್ಣ ಅಂತ ಮೇಡಮು. ಅವನು ಸತ್ತ, ಎದೆ ಸೀಳು ಸತ್ತ. ಅವನು ಎದೆ ಸೀಳದ್ನೋ ತಲೆ ಸೀಳ್ತೋ ಏನೋ ಅವ್ನು ಸೀಳ್ಕೋತು ಸತ್ತ. ಸಂತೋಷ್ ಲಾಡ್ ಆಸ್ಪತ್ರೆಗೆ ಹೋಗಿ ಸಚಿವರು PSIಗೆ ಥ್ಯಾಂಕ್ ಯು ಮೇಡಮ್, ವೆಲ್ ಡನ್ ಅಂತ ಒಂದು ಸಲ್ಯೂಟ್ ಹೊಡೆದ್ಬಿಟ್ಟು ಬಂದ್ರಂತೆ. ಇಟ್ಸ್ ಆಲ್ ರೈಟ್. ಹಲವು ಸಂಘಟನೆಗಳು ಕ್ಯಾಂಡಲ್ ಮಾರ್ಚು, ಪ್ರೊಟೆಸ್ಟು, ಡ್ಯಾಶು ಎಲ್ಲ ಮಾಡಿವೆ. ದಟ್ಸ್ ಓಕೆ. ಸೊ ಆಯಿತು, ಏನಿದೆ ನೋಡೋಣ. ಮೃತ ಆರೋಪಿ ಏನಿದ್ದಾನೆ ಅವನ ಒಂದು ರೂಟ್ಸ್ಗೆ ಕೂಡ ಹುಡುಕ್ಬಿಟ್ಟು ಅವನದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಿ, ಸದ್ಯಕ್ಕೆ ನಮಗೆ ಹೇಳಿರುವಂಥದ್ದು ಪಟ್ನಾ ಬಿಹಾರ್ ಅಂತ. ಅವನದು ಗ್ರಾಮಸ್ಥರು, ಅವನಿಂದ ಕೆಲಸ ಮಾಡಿದಾಗ ಯಾರಾದರೂ ಜೊತೆಗಿದ್ದವರು ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡುವಂಥ ಪ್ರಯತ್ನ ಈಗಾಗಲೇ ನಡೆದಿದೆ. ನಾನು ಕೂಡ ನಮ್ಮ ಲೀಗಲ್ ಟೀಮ್ ಜೊತೆ ಮಾತಾಡಿದ್ದೀನಿ. ಅವರು ಕೂಡ ಕನ್ಸಲ್ಟ್ ಮಾಡಿ ಏನು ಡ್ಯೂ ಪ್ರೊಸೀಜರ್ ಇದೆ ಅನ್ನೋಂಥದ್ದು ನಮಗೆ ಹೇಳಿದ್ದಾರೆ. ವಿ ವಿಲ್ ಟ್ರೈ ಟು ಐಡೆಂಟಿಫೈ ದಿ ಐಡೆಂಟಿಟಿ ಆಫ್ ದಿಸ್ ಪರ್ಸನ್. PSI ಆದಂತ ಅನ್ನಪೂರ್ಣ ಅವರು ಮಾಡಿದಂತ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ. ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಮಾಡಬೇಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿ ಮಾಡಿ. ಪರ್ಫೆಕ್ಟ್. ಒಬ್ಬ ಮಹಿಳೆ ಅಷ್ಟೇ, ಸಚಿವೆಯಾಗಿ ಮಾಡಕ್ಕೆ ಬರಲ್ಲ. ಬಿಕಾಸ್ ಎನ್ಕರೇಜ್ ಮಾಡ್ತಾನೆ. ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ದಟ್ ದ ಶೂಟಿಂಗ್ ವಾಸ್ ಪರ್ಫೆಕ್ಟ್. ಓಕೆ, ನಮಗೆಲ್ಲ ಇದಾಗದೇ ಇದ್ದಾಗ ರೋಷ ಇರುತ್ತೆ, ಇದಾಗಬೇಕು ಅನ್ನೋದೇ ನಮ್ಮ ಬಯಕೆ. ಸಾರ್ವಜನಿಕರು ಎಲ್ಲ ಕಡೆನೂ ಈ ಥರದ ರೇಪ್ಗಳು, ಈ ಥರದ ಘಟನೆಗಳು ನಡೆದಾಗ ಆರೋಪಿಗಳನ್ನ ಅಲ್ಲೇ ಗುಂಡಿಟ್ಟು ಸಾಯಿಸ್ಬಿಡ್ಬಾರ್ದಾ ಅನ್ನೋದೇ ನಮ್ಮದು. ಬಟ್ ಯು ಶುಡ್ ಆಲ್ಸೋ ರಿಮೆಂಬರ್ ದಟ್ ಇಸ್ ನಾಟ್ ಲಾ. ಹಾಗಾಗಿ ಹಾಗನ್ಬಿಟ್ಟು ಎಲ್ಲ ಈ ಥರದ ಘಟನೆಗಳುವೆ ಕಾನೂನಿಗೆ ವಿರೋಧಿ ಅಂತಲ್ಲ. ಸಿಚುವೇಶನ್ ಬಂದಾಗ ಇನ್ ಎ ಸಿಚುಯೇಷನ್
ಎನ್ ಆಫೀಸರ್ ಕ್ಯಾನ್ ಟೇಕ್ ಸರ್ಟನ್ ಆಕ್ಷನ್ಸ್ ವಿಚ್ ಕ್ಯಾನ್ ಲೀಡ್ ಟು ಈ ಥರದ ಪರಿಸ್ಥಿತಿಗಳಿಗೆ ದಾರಿ ಮಾಡಿ ಕೊಡಬಹುದು. ಸುಮ್ಮನೆ ಕರ್ಕೊಂಬಂದು ಅಲ್ಲೆಲ್ಲ ಒಂದು ಮೂಲೆಗೆ ನಿಲ್ಲಿಸ್ಬಿಟ್ಟು ಒಳಗೋಕೆ ಹೋಗ್ತಾ ಇದ್ದ ಗುಂಡು ಹೊಡೆದ್ಬಿಟ್ಟೆ ಅಂತ ಬೆಳಕ್ ಅಂತ ಹೊಡೆದ್ಬಿಟ್ಟೆ ಅಂತ ಅದು ಬೇರೆ. ನ್ಯಾಚುರಲಿ ಪ್ರೋಗ್ರೆಸ್ ಆಗಿರ್ಬೋದು ಈ ಸಿಚುಯೇಷನ್. ಹಾಗಾಗಿ ವಿ ಶುಡ್ ಗಿವ್ ಅವರ್ ದಟ್ ಕ್ರೆಡಿಟ್ ಈಗ. ಎಸ್.